ವಿಘ್ನೇಶ್ವರಾಯ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ತಸ್ಮೈ. ದ್ವಾದಶ ರಾಶಿಗಳ ದಿನ ಭವಿಷ್ಯದಲ್ಲಿ ಇಂದು ಕರ್ಕ, ಸಿಂಹ, ಕನ್ಯಾ ರಾಶಿಯ ಭವಿಷ್ಯ. ಇಂದು ಭಾನುವಾರ 16 ಚೌತಿ ತಿಥಿ, ಹಸ್ತ ನಕ್ಷತ್ರ, ಯೋಗ ಧೃತಿ ಕರಣ ಪವ. ಈಗ ಕರ್ಕಾಟಕ ರಾಶಿಯ ಭವಿಷ್ಯ. ಭಾನುವಾರ ತಾರೀಖು 16, ರಾಹುಕಾಲ 4:30 6, ಗುಳಿಕ ಕಾಲ 3ರಿಂದ 4:30, ಯಮಗಂಟಕ ಕಾಲ 12ರಿಂದ 1:30. ಕಟಕ ರಾಶಿಯವರ ನಕ್ಷತ್ರ ಪುನರ್ವಸು 4ನೇ ಪಾದ, ಪುಷ್ಯ, ಅಶ್ಲೇಷ. ಇಂದು ಶುಭ ಸಮಾಚಾರವನ್ನು ಕೇಳುವಿರಿ. ಸೋದರ ಮಾವ ಅಥವಾ ಸೋದರ ಸಂಬಂಧಗಳಿಂದ ಲಾಭ ಆಗಬಹುದು. ಸಂಭವವಿದೆ ಭೋಗ ವಸ್ತುಗಳಿಂದ ಲಾಭವಾಗಬಹುದು. ಗುಟ್ಟಿನ ವ್ಯವಹಾರಗಳನ್ನು ಮಾಡಲು ಮುಂದಾಗಿರುವಿರಿ. ಅನ್ಯಾಯದಿಂದ ಲಾಭವಾಗಬಹುದು. ದೂರದ ಊರಿಗೆ ಪ್ರಯಾಣ ಮಾಡುವ ಸಂದರ್ಭವು ಒದಗುವುದು. ಮುಖ್ಯ ವಿಷಯದಲ್ಲಿ ಜಯ ಕಾಣುವಿರಿ. ಅಭಿವೃದ್ಧಿಯನ್ನು ಹೊಂದುವಿರಿ. ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರುವುದು. ವೃತ್ತಿ ಜೀವನದಲ್ಲಿ ಮೇಲಧಿಕಾರಿಗಳಿಂದ ನಿಮಗೆ ಸಿಗಬೇಕಾದ ಗೌರವವನ್ನು ನೀಡುವರು. ಆದರೆ ನಿಮಗೆ ದೊರೆಯಬೇಕಾದ ಯಶಸ್ಸು ಆ ಭಗವಂತನು ನೀಡುತ್ತಾನೆ. ಸಂಬಂಧಿಗಳೊಡನೆ ಜಗಳ ಸಂಭವಿಸುವ ಸೂಚನೆಗಳಿದೆ. ಎಚ್ಚರಿಕೆಯಿಂದ ವ್ಯವಹರಿಸಿರಿ. ಹೆಂಡತಿ ಮಕ್ಕಳ ಆರೋಗ್ಯದ ಕಡೆ ಗಮನವಿರಲಿ. ಅನಾವಶ್ಯಕ ಹಣ ವ್ಯಯವಾಗುವ ಸಾಧ್ಯತೆಗಳಿವೆ. ಭೋಗ ವಸ್ತು ವ್ಯಾಪಾರಿಗಳಿಗೆ ಇಂದು ಸಿನಿಮಾ ನಟ ನಟಿಯರಿಗೆ, ಕಲಾವಿದರಿಗೆ, ಪ್ರಕಾಶಕರಿಗೆ, ಮುದ್ರಕರಿಗೆ, ಪುಸ್ತಕ ವ್ಯಾಪಾರಿಗಳಿಗೆ, ಲಾಯರ್ಗಳಿಗೆ, ಬೆಳ್ಳಿ ಬಂಗಾರ ರೇಷ್ಮೆ ವ್ಯಾಪಾರಿಗಳಿಗೆ ಲಾಭದಾಯಕವಾಗಿರುವುದು. ಜ್ಞಾನಾರ್ಜನೆಯ ಮನಸ್ಸು ಮಾಡುವಿರಿ. ಪ್ರಯಾಣದಿಂದ ಲಾಭವಾಗುವುದು. ಅವಿವಾಹಿತರಿಗೆ ವಿವಾಹ ಯೋಗವು ಕೂಡಿ ಬರಲಿದೆ. ಆಸ್ತಿಯಿಂದ ಲಾಭವಾಗಲಬಹುದು. ಶುಭ ಸಮಾಚಾರವನ್ನು ಕೇಳುವಿರಿ. ಮಕ್ಕಳಿಂದ ನಿಮಗೆ ಬೆಂಬಲವು ಇಂದು ಸಿಗಲಿದೆ. ಯಾವುದೇ ಕಾರ್ಯವನ್ನು ನಿಮ್ಮ ಮನೆ ದೇವರನ್ನು ನೆನೆಸಿಕೊಂಡು ಮಾಡಿ. ತುಂಬಾ ಒಳ್ಳೆಯದಾಗುತ್ತದೆ. ನಿಮ್ಮ ಶುಭ ಸಂಖ್ಯೆ 7. ಈಗ ಸಿಂಹರಾಶಿಯವರ ನಕ್ಷತ್ರ ಮಖ, ಪುಬ್ಬ, ಉತ್ತರ 1ನೇ ಪಾದ. ಇಂದು ಸ್ನೇಹಿತರಿಂದ ಲಾಭವಾಗಲಬಹುದು. ಧನ ಲಾಭವಾಗಲಬಹುದು. ಆಸ್ತಿಯ ವ್ಯವಹಾರದಿಂದ ಲಾಭ ಆಗುವುದು. ಕೆಲವರಿಗೆ ಸಂತಾನ ಭಾಗ್ಯವು ದೊರೆಯುವುದು. ಅಭಿವೃದ್ಧಿ ಹೆಚ್ಚುವುದು. ಭೋಗ ವಸ್ತುಗಳನ್ನು ಕೊಂಡುಕೊಳ್ಳುವಿರಿ. ಆದರೆ ದುಂದು ವೆಚ್ಚ ಮಾಡಬೇಡಿ. ಖರ್ಚು ಹೆಚ್ಚಾಗುವುದರಿಂದ ಸಾಲ ಮಾಡಬೇಕಾಗುವುದು. ನಿಮ್ಮ ಮಾತುಗಾರಿಕೆಯಿಂದ ನಿಮ್ಮ ಕೆಲಸವನ್ನು ಸಾಧಿಸಿಕೊಳ್ಳುವಿರಿ. ಸರ್ಕಾರದಿಂದ ಅತೃಪ್ತಿಯನ್ನು ಎದುರಿಸಬೇಕಾಗಬಹುದು. ದಂಡ ಕಟ್ಟಬೇಕಾದ ಪರಿಸ್ಥಿತಿ ಎದುರಾಗಬಹುದು. ಶತ್ರುಗಳಿಂದ ದೂರವಿರಿ. ಪ್ರಯಾಣ ಸುಖಕರವಾಗಿರುವುದು. ಹಣ ವ್ಯವಹಾರವಾಗಲಬಹುದು. ಅತಿಯಾಗಿ ಸಿಟ್ಟು ಮಾಡಿಕೊಳ್ಳುವಿರಿ. ನೀವು ಇಂದು ವೃತ್ತಿಯಲ್ಲಿ ಉನ್ನತ ಸ್ಥಾನ ನಿರೀಕ್ಷಿಸಬಹುದು. ದಾಂಪತ್ಯದಲ್ಲಿ ಸುಖವಿರುವುದು. ಭೋಗ ವಸ್ತುಗಳಿಂದ ಲಾಭವಾಗಲಬಹುದು. ಆರೋಗ್ಯ ಸುಧಾರಿಸುವುದು. ನಿಮ್ಮ ಮಾತುಗಾರಿಕೆಯ ವಿಶಿಷ್ಟವಾಗಿದ್ದು ಬೇರೆಯವರನ್ನು ಆಕರ್ಷಿಸುವಂತಿರುತ್ತದೆ. ನಿಮ್ಮ ಕಾರ್ಯಗಳು ಕೈಗೂಡುವುದು. ಸಹೋದರ ಸಹೋದರಿಯಿಂದ ಸಂತಸವು ದೊರೆಯುವುದು. ಇಂದು ರಾಜಕಾರಣಿಗಳಿಗೆ ಇಂದು ಉತ್ತಮವಾಗಿರುವುದು. ಭೋಗ ವಸ್ತು ವ್ಯಾಪಾರಿಗಳಿಗೆ, ಸಿನಿಮಾ ನಟ ನಟಿಯರಿಗೆ, ಕಲಾವಿದರಿಗೆ, ಪ್ರಕಾಶಕರಿಗೆ, ಮುದ್ರಕರಿಗೆ, ಪುಸ್ತಕ ವ್ಯಾಪಾರಿಗಳಿಗೆ, ಲಾಯರ್ಗಳಿಗೆ, ಬೆಳ್ಳಿ ಬಂಗಾರ ರೇಷ್ಮೆ ವ್ಯಾಪಾರಿಗಳಿಗೆ ಉತ್ತಮವಾಗಿರುವುದು. ಡಾಕ್ಟರ್, ಇಂಜಿನಿಯರ್, ಔಷಧಿ ಇಂಜಿನಿಯರ್ ಉಪಕರಣಗಳು ವ್ಯಾಪಾರಿಗಳಿಗೆ, ಪೆಟ್ರೋಲ್, ಎಣ್ಣೆ, ಕಬ್ಬಿನ ವ್ಯಾಪಾರಿಗಳು, ಕಾರ್ಮಿಕರು, ಲಾಟರಿ, ಸಟ್ಟ, ಜೂಜು ಷೇರುಗಳಲ್ಲಿ ಹಣ ಹೂಡುವವರಿಗೆ ನಷ್ಟ ಸಂಭವವಿದೆ. ಇಂದು ನಿಮ್ಮ ಮನೆ ದೇವರನ್ನು ನೆನೆಸಿಕೊಂಡು ಹೋಗಿ. ಎಲ್ಲ ಕೆಲಸ ಕಾರ್ಯಗಳು ಸುಖವಾಗುವುದು. ನಿಮ್ಮ ಅದೃಷ್ಟ ಸಂಖ್ಯೆ 5. ನೀವು ಸೂರ್ಯ ರಾಶಿಯಾಗಿದ್ದರಿಂದ ಸಿಂಹರಾಶಿ. ಸೂರ್ಯ ನಮಸ್ಕಾರ ಮಾಡುವುದರಿಂದ ನಿಮಗೆ ಉತ್ತಮ ಫಲಿತಾಂಶಗಳು ದೊರೆಯುತ್ತದೆ. ಈಗ ಕನ್ಯಾ ರಾಶಿಯವರ ನಕ್ಷತ್ರ ಉತ್ತರ 2, 3, 4ನೇ ಪಾದ, ಹಸ್ತ, ಚಿತ್ತ 1 ಮತ್ತು 2ನೇ ಪಾದ. ಇಂದು ಅಭಿವೃದ್ಧಿಯನ್ನು ಹೊಂದುವಿರಿ. ವಿವಾಹಿತರಿಗೆ ವಿವಾಹ ಯೋಗವು ಉಂಟಾಗುವುದು. ಶತ್ರುಗಳು ದೂರ ಸರಿಯುವರು. ಅವಶ್ಯಕ ವಸ್ತುಗಳು ಸಕಾಲದಲ್ಲಿ ದೊರೆತು ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುವುದು. ಸರ್ಕಾರಿ ಕೆಲಸಗಳಲ್ಲಿ ನಿಧಾನಗತಿಯಲ್ಲಿ ಜರುಗುವುದು. ತೀರ್ಥಕ್ಷೇತ್ರ ದರ್ಶನ ಮಾಡುವಿರಿ. ಆಸ್ತಿ ಲಾಭವಾಗಲೂಬಹುದು. ಓದಿನಲ್ಲಿ ಆಸಕ್ತರಾಗಿರುವಿರಿ. ಧನ ಲಾಭವಾಗಬಹುದು. ಎಲ್ಲ ಕಡೆಯಿಂದಲೂ ಗೌರವ ಪ್ರಾಪ್ತಿಯಾಗುವುದು. ಕೋರ್ಟಿನ ವ್ಯಾಜ್ಯವಿದ್ದರೆ ಅಲದಾಟ ಮುಂದುವರಿಯುವುದು. ಸ್ತ್ರೀಯರೊಂದಿಗೆ ದ್ವೇಷ ಅನವಶ್ಯಕ ವಾದವನ್ನು ತಪ್ಪಿಸಿ ವರ್ತನೆಯನ್ನು ಸರಿಪಡಿಸಿಕೊಳ್ಳಿ. ಸ್ತ್ರೀಯರೊಂದಿಗೆ ಎಚ್ಚರಿಕೆಯಿಂದ ಇಂದು ವ್ಯವಹರಿಸಿರಿ. ಇಂದು ಸಿನಿಮಾ ನಟಿಯರಿಗೆ, ಕಲಾವಿದರಿಗೆ ನಷ್ಟವಾಗಬಹುದು. ರಾಜಕಾರಣಿಗಳಿಗೆ, ಪ್ರಕಾಶಕರಿಗೆ, ಮುದ್ರಕರಿಗೆ, ಪುಸ್ತಕ ವ್ಯಾಪಾರಿಗಳಿಗೆ, ಲಾಯರ್ಗಳಿಗೆ, ಬೆಳ್ಳಿ ಬಂಗಾರ ರೇಷ್ಮೆ ವ್ಯಾಪಾರಿಗಳಿಗೆ ಇಂದು ಲಾಭವಾಗುವುದು. ಇಂದು ಹೊಸ ಹುದ್ದೆಯಲ್ಲಿ ಗೌರವ ಪ್ರಾಪ್ತಿಯು ಉಂಟಾಗುವುದು. ಉಳಿತಾಯದ ಮಹತ್ವವನ್ನು ಅರಿವಿರಿ. ನಿರೀಕ್ಷಿತ ಫಲಗಳು ಮಂದಗತಿಯಲ್ಲಿ ದೊರೆಯುವುದು. ತಾಳ್ಮೆ ಇರಲಿ. ಆದಾಯ ಹೆಚ್ಚಳವಾಗಬಹುದು.
ಇಂದು ಸಿನಿಮಾ ನಟ ನಟಿಯರಿಗೆ, ಕಲಾವಿದರಿಗೆ, ಪ್ರಕಾಶಕರಿಗೆ, ಮುದ್ರಕರಿಗೆ, ಪುಸ್ತಕ ವ್ಯಾಪಾರಿಗಳಿಗೆ, ಲಾಯರ್ಗಳಿಗೆ, ಡಾಕ್ಟರ್, ಇಂಜಿನಿಯರ್, ಔಷಧಿ ಇಂಜಿನಿಯರ್, ಉಪಕರಣಗಳ ವ್ಯಾಪಾರಿಗಳಿಗೆ, ಲಾಟರಿ, ಸಟ್ಟ, ಜೂಜು, ಷೇರುಗಳಲ್ಲಿ ಹಣ ಹೂಡುವವರಿಗೆ ಇಂದು ಲಾಭವಾಗುತ್ತದೆ. ಬೆಳ್ಳಿ, ಬಂಗಾರ, ರೇಷ್ಮೆ ವ್ಯಾಪಾರಿಗಳಿಗೆ, ಪೆಟ್ರೋಲ್, ಎಣ್ಣೆ, ಕಬ್ಬಿಣ ವ್ಯಾಪಾರಿಗಳಿಗೆ, ಕಾರ್ಮಿಕರು ಇವರಿಗೆಲ್ಲ ಲಾಭದಾಯಕವಾಗಿರುವುದು. ಇಂದು ನವಗ್ರಹ ಪೀಡಾ ಪರಿಹಾರ ಸ್ತೋತ್ರ ಪಠಿಸಿದರೆ ತುಂಬಾ ಒಳ್ಳೆಯದಾಗುವುದು. ನಿಮ್ಮ ಅದೃಷ್ಟ ಸಂಖ್ಯೆ 1. ನಿತ್ಯ ಪಂಚಾಂಗ ಶ್ರವಣೆ ಮಾಡಿ. ಪಂಚಾಂಗ ಶ್ರವಣವೇ ಶುಭವಾಗುವುದು. ಓಂ ವಿಘ್ನೇಶ್ವರಾಯ ನಮಃ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಓಂ ವಿಘ್ನೇಶ್ವರಾಯ ನಮಃ.